ಶಾಂತವಾದ ಒಂದು ಗ್ರಾಮದಲ್ಲಿ ಅರ್ಜುನ್ ಎಂಬ ಒಬ್ಬ ಒಳ್ಳೆಯ ಹುಡುಗನಿದ್ದ. ಒಂದು ದಿನ ಸಂಜೆ ಅವನು ಮನೆಗೆ ಬರುತ್ತಿದ್ದಾಗ ಬುಷ್ ಒಳಗಿಂದ ವಿಚಿತ್ರ ಶಬ್ದ ಕೇಳಿಸಿತು. ಯಾರಲ್ಲಿ ಎಂದು ಅವನು ಕೇಳಿದ. ಆಗ ಒಂದು ಚಿಕ್ಕ ಡ್ರ್ಯಾಗನ್ ಹೊರಬಂದಿತು. ಅದು ಭಯಗೊಂಡಿತ್ತು, ದುರ್ಬಲವಾಗಿತ್ತು. ಅರ್ಜುನ್ ಅದನ್ನು ನೋಡಿ ಆಶ್ಚರ್ಯಪಟ್ಟರೂ ಅವನ ಮನಸ್ಸು ಹೇಳಿತು, ಇದಕ್ಕೆ ಸಹಾಯ ಬೇಕು. ಭಯಪಡಬೇಡ, ನಾನು ನಿನಗೆ ಏನೂ ಮಾಡಲ್ಲ ಎಂದು ಅವನು ಹೇಳಿದ. ಡ್ರ್ಯಾಗನ್ ನಿಧಾನವಾಗಿ ಅವನ ಬಳಿ ಬಂದಿತು. ಆ ರಾತ್ರಿ ಅರ್ಜುನ್ ಅದನ್ನು ತನ್ನ ಮನೆಯಲ್ಲಿ ಕಾಪಾಡಿದ. ಆದರೆ ಅವನಿಗೆ ಗೊತ್ತಿತ್ತು, ಇದು ಇಲ್ಲಿ ಇರೋದಕ್ಕೆ ಅಲ್ಲ. ಮುಂದಿನ ದಿನ ಅವನು ಗ್ರಂಥಾಲಯಕ್ಕೆ ಹೋದ. ಹಳೆಯ ಪುಸ್ತಕಗಳನ್ನು ಓದುತ್ತಾ ಹುಡುಕುತ್ತಾ ಇದ್ದ. ಕೊನೆಯಲ್ಲಿ ಒಂದು ಮಾಹಿತಿ ಸಿಕ್ಕಿತು. ಪರ್ವತದ ಮೇಲೆ ಒಂದು ದ್ವಾರ ತೆರೆದೀತು. ಅವನಿಗೆ ತುಂಬಾ ಸಂತೋಷವಾಯಿತು. ಆ ರಾತ್ರಿ ಅವನು ಡ್ರ್ಯಾಗನ್ ಜೊತೆಗೆ ಪರ್ವತಕ್ಕೆ ಹೋದ. ಮಾರ್ಗ ದೀರ್ಘವಾಗಿತ್ತು, ಕತ್ತಲೆಯಾಗಿತ್ತು, ಆದರೂ ಅವನು ನಿಲ್ಲಲಿಲ್ಲ. ಕೊನೆಗೆ ಅವರು ಪರ್ವತದ ಮೇಲೆ ತಲುಪಿದರು. ಹಠಾತ್ ಒಂದು ಬೆಳಕಿನ ವಲಯ ತೆರೆದಿತು. ಡ್ರ್ಯಾಗನ್ ಅರ್ಜುನ್ ಕಡೆ ನೋಡಿತು. ಅದರ ಕಣ್ಣುಗಳಲ್ಲಿ ಕೃತಜ್ಞತೆ ತುಂಬಿತ್ತು. ಅರ್ಜುನ್ ಕಣ್ಣೀರಿನಿಂದ ನಗುತ್ತಾ, ಹೋಗು, ಇದು ನಿನ್ನ ಮನೆ ಎಂದನು. ಡ್ರ್ಯಾಗನ್ ಅವನನ್ನು ಅಪ್ಪಿಕೊಂಡಿತು. ಆ ಕ್ಷಣ ತುಂಬಾ ಭಾವನಾತ್ಮಕವಾಗಿತ್ತು. ಆಮೇಲೆ ಅದು ಆ ಬೆಳಕಿನ ದ್ವಾರದಲ್ಲಿ ಹಾರಿ ಹೋಗಿತು. ಕೆಲವು ದಿನಗಳ ನಂತರ ಒಂದು ರಾತ್ರಿ ಅರ್ಜುನ್ ಆಕಾಶವನ್ನು ನೋಡುತ್ತಿದ್ದ. ಹಠಾತ್ ಡ್ರ್ಯಾಗನ್ ರೀತಿಯ ಬೆಳಕು ಆಕಾಶದಲ್ಲಿ ಹಾರಿತು. ಅರ್ಜುನ್ ಸಂತೋಷದಿಂದ ನಕ್ಕ. ನೀನು ಮನೆಗೆ ತಲುಪಿದ್ದೀ.